ಈಗ ಆಪರೇಷನ್ ಅಲಮೇಲಮ್ಮ ಟೀಮ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ಇಲ್ಲಿ NKM ಹಾಸ್ಟೆಲ್ ನಾನೇ ಸರ್. ಸಾರಿ, ಬನ್ನಿ ಶುರು ಮಾಡಿ. ಸರ್ ಶ್ರದ್ಧಾ ಅವ್ರು ಬಂದಿಲ್ವಾ? ಇಲ್ಲ ಸರ್, ಶ್ರದ್ಧಾ ಅವ್ರು ಬಂದಿಲ್ವಾ? ಬರ್ತಾರೆ, ಬನ್ನಿ. ಸರ್ ಶ್ರದ್ಧಾ ಹೇಳಿ ಸರ್. ಮೇಡಮ್, ಈಗ ನಮ್ಮ ಮೊದಲನೇ ಪ್ರಶ್ನೆ. ಆಪರೇಷನ್ ಅಲಮೇಲಮ್ಮ ಬಗ್ಗೆ ಮಾತಾಡೋ ಮುಂಚೆ ನಿಮ್ಮ ಹಿಂದಿನ ಫಿಲಮ್ ಬಗ್ಗೆ ಮಾತಾಡೋಣ. ಇಟ್ ವಾಸ್ ಅ ಬಿಗ್ ಹಿಟ್, ಎಲ್ಲರಿಗೂ ಗೊತ್ತು. ಶುದ್ಧಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ಶುದ್ಧಿಲ್ ಮಾಡೇ ಇಲ್ಲ. ಇಲ್ಲ ಮೇಡಮ್, ಮಾಡಿದಿರಲ್ಲ. ಸ್ವಲ್ಪ ನಾನು ರಿಸರ್ಚ್ ಮಾಡಬಾರ್ದಾ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಐ ಹ್ಯಾವ್ ನಾಟ್ ಆಕ್ಟೆಡ್ ಇನ್ ಶುದ್ಧಿ, ಗೈಸ್. ನಗ್ತಾ ಇದ್ದೀರಾ? ಮೇಡಮ್ ನಗಿಸ್ತಾ ಇದ್ದಾನೆ ಮೇಡಮ್ ಅವನು. ಸ್ಕೂಲ್ ಕಿಡ್ಸ್ ಇದೇನು ಕಾಲೇಜ್ ಪ್ರೆಸೆಂಟೇಷನ್ ಆಯ್ತು? ಯು ಗೈಸ್ ಆರ್ ಅಮೆಚೂರ್ಸ್, ವೇಸ್ಟಿಂಗ್ ಮೈ ಟೈಮ್. ಮೇಡಮ್, ನೀವು ಊರ್ವಿಲಿ ಆ ಥರ ಮಾಡಿದ್ದೀರಾ, ಯೂ ಟರ್ನಲ್ಲಿ ಇನ್ನೊಂದು ಥರ ಮಾಡಿದ್ದೀರಾ, ಈ ಆಪರೇಷನ್ ಅಲಮೇಲಮ್ಮಲ್ಲಿ ಯಾವ ಥರ ಮಾಡಿದ್ದೀರಾ? ಏನು ನಿಮ್ಮ ರೋಲು? So Operation Almelama is a very special project to me, where I play the role of ಮೇಡಮ್ ಒಂದು ನಿಮಿಷ, ಮೇಡಮ್ ಒಂದು ನಿಮಿಷ, ಆನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಆನ್ ಆಗಿಲ್ಲ. ಸಾರಿ ಮೇಡಮ್, ಸಾರಿ ಮೇಡಮ್. ಮಾಡಿ. ಏಯ್, ಓಕೆ, ರೆಡಿ ರೆಡಿ. ರಿಷಿ ಅವರು, ನಿಮಗೆ ಒಂದು ಪ್ರಶ್ನೆ ಇವಾಗ. ಆಪರೇಷನ್ ಅಲಮೇಲಮ್ಮ ಟೈಟಲ್ಲು, ಈ ಆಪರೇಷನ್ ಅಂದ್ರೆ ಏನು? ಅಲಮೇಲಮ್ಮ ಯಾರು? ಈ ಯಾರಿಗೂ ಆಪರೇಷನ್ ಮಾಡ್ತೀರಾ? ಏನಿದು ಏನಿದು ಇದೆಲ್ಲ ಹೇಳಿ ಸರ್. ಶ್ರದ್ಧಾ ಹೇಳ್ತಾರೆ. ಆಯ್ತು, ಹೇಳಿ ಮೇಡಮ್. ಸೊ ಆಪರೇಷನ್ ಅಲಮೇಲಮ್ಮ ಬಂದು ರಿಷಿ, ನನಗೂ ಗೊತ್ತಿಲ್ಲ, ನನ್ನ ಸ್ಕ್ರಿಪ್ಟ್ ಓದಿಲ್ಲ. ನನಗೂ ಗೊತ್ತಿಲ್ಲ. ಯಾರೋ ಒಬ್ರು ಹೇಳಿ ಸ್ವಲ್ಪ. ರಿಷಿ ಹೇಳ್ತಾರೆ. ಓಕೆ, ಹೇಳಿ ಸರ್. ಸೊ ನಮ್ಮ ನಿರ್ದೇಶಕರು ಅಲ್ಮೇಲಮ್ಮ ಬಗ್ಗೆ ಮಾತಾಡ್ಬಿಡಿ ಅಂತ ಹೇಳಿದ್ದಾರೆ. ಹೌದು. ಐ ಟೆಲಿಂಗ್ ಸಮಥಿಂಗ್, ಫಿಲ್ಮ್ ಡ್ಯಾಮೇಜ್ ಬೇಡ ಅಂತ. He means damaging statements. Damaging statements, ಅಲ್ವಾ? Yeah, he means damaging statements. ಕರೆಕ್ಟ್. ಒಟ್ಟಲ್ಲಿ ನೀವೇನು ಹೇಳಲ್ಲ. ಇಲ್ಲ. ಹಂಗಂದ್ರೆ ನಿಮ್ಗೇನು ಗೊತ್ತಿಲ್ಲ ಅಂತ ಆಯ್ತು. I need a break, yeah. Production? Ma'am, vanilla cappuccino is ready. Thank you. ಸರ್, ನಿಮಗೆ ನೀರು ಬರಲ್ಲ, ನಾನು ನೀರು ಕೇಳಲಿಲ್ಲ. ನೀರು ಬೇಡವಾ? ನಾನು ಹೇಳಿಲ್ವೇನೋ ಅವ್ರು ಎಷ್ಟು ಸಿಂಪಲ್ಲು ಅಂತ. ನೀರು ಬೇಡವಂತೆ. ಅಲ್ಲ, ಜ್ಯೂಸ್ ಕೇಳಿದ್ನಲ್ಲ. ಜ್ಯೂಸಾ ಜ್ಯೂಸಾ ಜ್ಯೂಸಾ? ನಿಂಬೆಣ್ಣು ಕೊಡ. ಏಯ್, ನಾನು ಶುಗರ್ ಫ್ರೀ ಕೇಳಿದ್ದೆ. ಶುಗರಾ ಮ್ಯಾಮ್? ತಂದೆ, ಒಂದು ನಿಮಿಷ. ಏಯ್, ನೀರು ಕೊಟ್ಟೋಗೋ. ಶುಗರ್ ಫ್ರೀ ಕೇಳಿದ್ದೆ. ಸೊ ಸಿಂಪಲ್. ಸರ್, ನೀವು ಸೈಡ್ ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಲೈಫಲ್ಲಿ ಏನಾಗಬೇಕು ಅನ್ಕೊಂಡಿದ್ರಿ? ಲೀಡಾ? ಲೀಡಾ ಇವರು? ಆಯ್ತು ಸರ್, ನೀವು ಲೀಡ್ ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಲೈಫಲ್ಲಿ ಏನಾಗ್ತಿದ್ರಿ? ಐ ಬಿಕೇಮ್ ಎಂಟರ್ಪ್ರಿನಿಯರ್ ಅಂಡ್ Entrepreneur. ಅದೇ ಎಂಟರ್ಪ್ರಿನಿಯರ್. ಕರೆಕ್ಟ್. ಎಂಟರ್ಪ್ರಿನಿಯರ್ ಡೂಯಿಂಗ್ ಬಿಡ್ಡಿಂಗ್ ಸೇಲ್ಸ್. ಗೊತ್ತಾಯ್ತು. ಓಕೆ ಸರ್. ಮೇಡಮ್, ನೀವು ಅನನ್ಯ ಟೀಚರ್ ತರ ಆಗ್ಬೇಕಿತ್ತು ಅಂತ ಏನಾರ ಆಸೆ ಐತಾ? ಯು ಮೀನ್ ಟೀಚರ್? ಏನು? ಹೌದು. ಚಿಕ್ಕ ವಯಸ್ಸಿಂದಾನೇ ನಮ್ಮ ಅಮ್ಮ ಟೀಚರ್ ಆಗಿದ್ರು. ಸೊ ಹಾಗಾಗಿ ಐ ಕೈಂಡ್ ಆಫ್ ಗ್ರೂ ಅಪ್ ವಾಚಿಂಗ್ ಹರ್ ಅಂಡ್ ಐ ಆಮ್ ವೆರಿ ಗುಡ್ ವಿತ್ ಕಿಡ್ಸ್. ಐ ರಿಯಲಿ ಎಂಜಾಯ್. ಐ ವೆರಿ ಸಾರಿ, ಮೈಕ್ ಆನ್ ಆಗಿಲ್ಲ. ಐ ಆಮ್ ವೆರಿ ಸಾರಿ. Guys, seriously, I mean, I just, why are you even here? Rishi, hold on. ಸರ್, ಸಾರಿ ಸರ್. ಮೇಡಮ್, ಸಾರಿ ಮೇಡಮ್. ಏ ಅಂಕುಶ್, ಬಿ ಸೀರಿಯಸ್ ಮ್ಯಾನ್. ಎಲ್ಲಿದ್ದೀರಾ? ಸರ್, ನಿಮ್ದು ಅದು ಅಂತ ಇಟ್ಕೊಂತೀನಿ ಸರ್ ಕೈನ. ಓಕೆ, ಆನ್ ಮಾಡಿ ಈಗ. ಆಯ್ತಾಯ್ತು. ಸ್ಟಾರ್ಟ್, ಕ್ವಿಕ್ ಕ್ವಿಕ್. ಅವೆಲ್ಲ ಬಿಡಿ ಮೇಡಮ್. ನಿಮ್ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡೋಣ. ನಿಮ್ ಇನ್ಸ್ಟಾ ಸ್ಟೋರೀಸ್ ಅಂದ್ರೆ ಫುಲ್ಲು ಫೇಮಸ್. ನಾನು ಫ್ಯಾನ್ ಕೂಡ, ಅದ್ರ ಬಗ್ಗೆ ಹೇಳಿ. ಥ್ಯಾಂಕ್ ಯು. ಸೊ ನನಗೆ ಇನ್ಸ್ಟಾಗ್ರಾಮ್ ತುಂಬಾ ಇಷ್ಟ. ಆ್ಯಂಡ್
Instagram story gives me a chance to sort of ಅಂದ್ರೆ update ಮಾಡಕ್ಕೆ ನಾನು followers daily minute by minute update. ಅಲ್ಲ ನಮ್ಮನ್ನ ಯಾಕೆ ಕರೆಸ್ತಾ ಇದ್ದಾರೆ? ದುಬೈ crossing has become really ಮಾತಾಡ್ಕೊಳ್ಬೋದಲ್ವಾ? ಏನ್ ಸರ್? ಕರ್ಸಾದ್ಮೇಲೆ ನಮ್ಮನ್ನು ಪ್ರಶ್ನೆಗಳು ಕೇಳಬೇಕು ಅಲ್ವಾ? ನೀವು ಶ್ರದ್ಧಾನ ಕರ್ಸ್ಬಿಟ್ಟು ನೀವು ಸೆಪರೇಟ್ ಆಗಿ ಮಾಡ್ಕೊಳ್ಳೋದಿದ್ರೆ ಕರೆದು ಮಾಡ್ಕೊಳ್ಳಿ. ಇಟ್ಸ್ ಓಕೆ. ನೋಡಿ ರಿಷಿ ಸರ್, ನೀವು ಮಾಡಿರೋದು ಒಂದು ಸೀರಿಯಲ್, ನಾವು ಅದನ್ನ ನೋಡಿಲ್ಲ. ಇದು ಫಸ್ಟ್ ಮೂವಿ. ನೀವು ಸೋಷಿಯಲ್ ಮೀಡಿಯಾ ಅಲ್ಲಂತೂ ಆಕ್ಟಿವೇ ಇಲ್ಲ. ಏನ್ ಕೇಳೋಣ? ಆಯ್ತು, ಕೇಳ್ಕೊಳ್ಳಿ. ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ಮೀಡಿಯಾ ಕ್ವಶನ್. ಶ್ರದ್ಧಾ ಮೊಬೈಲ್ ನಂಬರ್ ನಿನ್ನ ಹತ್ರ ಇದೆಯಾ? ಇದೆ. ಅಲ್ಲ, ನನಗೆ ನಿಮ್ಮ ಡ್ಯಾಡಿ ನಂಬರ್ ಕೊಟ್ಟು ಅವನು ಪರ್ಸನಲ್ ನಂಬರ್ ಕೊಟ್ಟಿದ್ಯಾ? ನನ್ನ ಮ್ಯಾನೇಜರ್ ನಂಬರ್ ಕೊಡಲ್ಲ. ನಾಟ್ ಡನ್. ಮ್ಯಾನೇಜರ್ ನಂಬರ್ ಇಸ್ಕೊಳ್ಳಿ ಅಷ್ಟೇ. ನನ್ನ ಆಮೇಲೆ ಕಳಿಸು. ಟಚ್ ಅಪ್. ನಂಗೂ ಬನ್ರಪ್ಪ ಟಚ್ ಅಪ್. ಸರ್ ನಿಮ್ಮ ಅಸಿಸ್ಟೆಂಟ್ ಇವತ್ತು ಬಂದಿಲ್ಲ. ಅಸಿಸ್ಟೆಂಟ್ ಎಲ್ಲಿ ನಾನು ಬರಕ್ಕೆ ಇರೋರ್ನ ಯಾರು ಕಳಿಸ್ರೋ? ಹೋಗೋ. ಮಾಡು. ನಾನು ಮಾಡಬೇಕಾ? ಕೊಡು. ಸ್ಕ್ರಿಪ್ಟ್ ಹೇಗೆ ಚೂಸ್ ಮಾಡ್ತೀರಾ? ನನ್ನ ಪ್ರಕಾರ ಕಂಟೆಂಟ್ ಲೋ, ನಾನು ಕೇಳೋ ಪ್ರಶ್ನೆನಾ? ರಿಷಿ, ಅಟ್ಲೀಸ್ಟ್ ನಿನ್ನ ಫ್ರೇಮಲ್ಲಾದ್ರೂ ಕೂರಿಸಿದ್ದಾರೆ. ಮೈಕ್ ಹಾಕ್ಬಿಟ್ಟು ನಾನು ಆಚೆ ಇಟ್ಟಿದ್ದಾರೆ ಫ್ರೇಮಿಂದ. ಸರ್ ಬನ್ನಿ ಸರ್. ಚೇರ್ ಕೊಡ್ರೋ? ಚೇರ್ ಪ್ಲೀಸ್. ಸರ್ ಸ್ವಲ್ಪ ಪ್ಲೀಸ್ ಅಲ್ಲೇ ಹಿಂದೆ ಇದೆ, ಯಾಕೆ ಕೂತ್ಕೊಂಡ್ಬಿಡ್ತೀರಾ ಪ್ಲೀಸ್? ಇವ್ರು ಇಂಟರ್ವ್ಯೂ ಮಾಡೋಕೆ ಒಂದು ದಮ್ಬೇಕಿತ್ತು. ಸರ್ ಅವ್ರು ಮಾತಾಡೋದು ಬಿಡಿ ಸರ್. ಮಾತಾಡಿ ಮೇಡಮ್. So like I was saying, ನನ್ನ ಪ್ರಕಾರ content is king. ಮೇಡಮ್ ಸಾರಿ ಮೇಡಮ್, ಮ್ಯಾಮ್ ರಿಯಲಿ ಸಾರಿ ಮೇಡಮ್, ಕ್ಯಾಮ್ರಾ ಆಫ್ ಆಗೋಗ್ಬಿಟ್ಟಿದೆ ಮೇಡಮ್. ಸಾರಿ ಮ್ಯಾಮ್. ನಿಮ್ಗೇನು ಮಾನ ಮರ್ಯಾದೆ ಅಲ್ವಾ? ಏನ್ ಅನ್ಕೊಂಡಿದ್ದಾರೆ ನೀವು? ಸರಿಯಾಗಿ ಇಂಟರ್ವ್ಯೂ ತೊಗೊಳಕ್ ಬರ್ದೇ ಇದ್ರೆ ನೀವು ಹೀಗೆ ಕರಿಬೇಡಿ ನಮ್ಮನ್ನ. ಯು ಅಂಡರ್ಸ್ಟ್ಯಾಂಡ್? ಏನ್ ಅನ್ಕೊಂಡಿದ್ದೀರಾ ನೀವು? ನಮ್ಗೆ ಅಷ್ಟೊಂದು ಬಿಟ್ಟಿ ಟೈಮ್ ಇದೆಯಾ? ಕ್ಯಾಮ್ರಾ ಆಫ್ ಆದ್ಮೇಲೆ ಕನ್ನಡ ಹೆಂಗ್ ಬರ್ತಾ ಇದೆ? ಸೊ ಅನ್ಪ್ರೊಫೆಷನಲ್. ಏನು ಗೊತ್ತಾ? ಸೆಲೆಬ್ರಿಟೀಸ್ ಗೊತ್ತಾ ನಿಮಗೆ? ನಾವು ಯಾರು? ನಾನು ಐ ಆಮ್ ಆನ್ ಆಕ್ಟ್ರೆಸ್. ಯಾರನ್ನ ಗೊತ್ತಾ ನೀವು? ಸಮಾಧಾನ ಮಾಡ್ರಿ ಮೇಡಮ್. ಸಾರಿ. ತೋರ್ಸು ಸದಾ. ಫಿಲ್ಮ್ ಫೇರ್ ಅವಾರ್ಡ್ ತೋರ್ಸು. ಇವಾಗ ತಾನೇ ನನಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ತೋರಿಸ್ಲಾ? ಇಲ್ಲ. ನಾನು ನೋಡಿದೆ ಇನ್ಸ್ಟಾ ಸ್ಟೋರೀಸಲ್ಲಿ ನಾನು ನೋಡಿದೆ. ನಿಮ್ಮ ಭೂತಾನ್ ಟ್ರಿಪ್ ಫೋಟೋದು ಲೈಕ್ ಮಾಡಿದೆ. ಶೇರ್ ಮಾಡೋಣ ಅನ್ಕೊಂಡೆ, ಆಗಲಿಲ್ಲ ಇನ್ಸ್ಟಾದಲ್ಲಿ. ಈಗಲೂ ಮಾಡ್ಬೋದು. ಮೇಡಮ್, ಆಪರೇಷನ್ ಅಲೆಮೇಲಮ್ಮಲ್ಲಿರೋ ಸ್ಪೆಷಾಲಿಟೀಸ್ ಬಗ್ಗೆ ಸ್ವಲ್ಪ ಹೇಳಿ. ಒಂದು ನಿಮಿಷ. ಕ್ಯಾಮ್ರಾಸ್ ಆನ್ ಇದೆಯಾ? ಮೈಕ್ ಇಸ್ ಓಕೆ? ಲೈಟ್, ಬ್ಯಾಟ್ರಿ ಎಲ್ಲ ಫುಲ್ ಇದೆಯಾ? ಶಟರ್ ಕ್ಯಾಪ್ ತೆಗೀರಿ. ಓಕೆ, ಸೊ ಆಪರೇಷನ್ ಅಲಮೇಲಮ್ಮ ಹ್ಯಾಸ್ ಬಿನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿ ಮೇಡಮ್. ಏನಾದ್ರು ಡಿಫ್ರೆಂಟ್? ಓಕೆ. ಆಪರೇಷನ್ ಅಲಮೇಲಮ್ಮ ಒಂದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್. ಹೊಸ ಒಂದು ಡಿಫ್ರೆಂಟ್ ಪ್ರಯತ್ನ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್. ಆ ಡಿಫ್ರೆಂಟ್ ಬ್ರ್ಯಾಂಡ್ಗೋಸ್ಕರ ಒಂದು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೈಲ್ ಆಫ್, ತುಂಬ ಡಿಫ್ರೆಂಟ್ ಆಗಿ ಬಂದಿದೆ. ಯುನೋ ಡಿಫ್ರೆನ್ಸ್ ಕಾಣಿಸುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್. ಒಟ್ಟಿನಲ್ಲಿ ನಮ್ಮ ಫಿಲ್ಮ್ ಡಿಫ್ರೆಂಟ್ ಕೈಂಡ್ ಆಫ್. ಸರ್ ಅಟ್ಲೀಸ್ಟ್ ನೀವರ ಸಿನಿಮಾ ಬಗ್ಗೆ ಹೇಳಿ ಸರ್. ಅವರು ಕೇಳಿದ್ರೆ ಒಬ್ರ ಮೇಲೆ ಒಬ್ರು ಎತ್ತಾಗ್ತಾವ್ರು ಸರ್. ಆ ಲಾಸ್ಟಲ್ಲಿ ಕೇಳಿದ್ರೆ ಸುನಿ ಬಂದು ಹೇಳ್ತಾರೆ, ಸುನಿ ಸರ್ ಬಂದರೆ ಹೇಳ್ತಾರೆ. ಹೇಳಿ ಸರ್ ಸ್ವಲ್ಪ ಯಾರು. ನಾವು ಆಪರೇಷನ್ ಅಲಮೇಲಮ್ಮ ಫಿಲಮ್ನ ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮೇಲೆ ಪಟ್ಟಾಕಿ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಎಲ್ಲ ಇದೆ. ಕ್ಯಾಮ್ರಾ, ಸೌಂಡು, ಆರ್ಟ್ ಡಿಪಾರ್ಟ್ಮೆಂಟು, ಲೈಟು, ಅದ್ರ ಜೊತೆಗೆ ತಾಯಿ ಸೆಂಟಿಮೆಂಟು ಮತ್ತು ಲವ್ ಇದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ನಮಗೂ ಗೊತ್ತಿಲ್ಲ. ನನಗೂ ಅಂದರೆ ಅವ್ರಿಗೆ ಗೊತ್ತಿಲ್ಲ. ನನಗೆ ಮೊನ್ನೆ ಗೊತ್ತಾಯಿತು. ಹಾರರ್ ಎಲಿಮೆಂಟ್ಸ್ ಅಂತೂ ನನಗೆ ಭಯ ಆಯಿತು. ಸೊ ಕಟ್ ಮಾಡಿದೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧಾ ಮೇಡಮ್ ಬಾಯಿಲಿ ಕನ್ನಡ ಮಾತಾಡ್ಸಿದ್ದೀನಿ.
ಅಷ್ಟೇ ಕಷ್ಟಪಟ್ಟು ಒಬ್ರು ಆರ್ಟಿಸ್ಟ್ ಕೈಲಿ ಆಕ್ಟ್ ಮಾಡಿಸಿದೀನಿ. ಇದಕ್ಕಾದ್ರೂ ನೋಡ್ಲೇಬೇಕು. ಒಂದು ಒಳ್ಳೆ ಓಪನಿಂಗ್ ಇದೆ, ಒಂದು ಒಳ್ಳೆ ಎಂಟ್ರಿ ಇದೆ. ಸೂಪರ್ ಸರ್. ಇಂಟರ್ವಲ್ ಬ್ಯಾಂಕ್ ಇಂಟರ್ವಲ್ ಇಸ್ ಬೆಸ್ಟ್. ಎಕ್ಸ್ಟ್ರಾರ್ಡಿನರಿ. ಬೆಸ್ಟ್. ನೀವು ನೋಡ್ಲೇಬೇಕು. ಕೊನೆಗೆ ಪ್ರೊಡ್ಯೂಸರ್ ದುಡ್ಡು ವಾಪಸ್ ಬರೋಲ್ಲ, ನೋಡ್ಲೇಬೇಕು. ಸೊ ಜಾಸ್ತಿ ಮಾತಾಡೋದು ಬೇಡ. ಈಗ ನೀವು ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಚಿತ್ರನ ನೋಡಿ. ಯಾವಾಗ ರಿಲೀಸ್ ಆಗ್ತಾ ಇದೆ ಸರ್?